ಇದ್ಯಾಕ್ ಸಾನ ಹಿಂಗ್ ಮನಿ ಕೇಳಿದ್ಯಾ? ಅಯ್ಯೋ ಯಾಕೋ ತಲೆ ನೋವ್ತಾ ಇದೆ ಅತ್ತೆ, ಅದಕ್ಕೆ ಸುಮ್ಮನೆ ಮಲಗಿದ್ದೀನಿ. ಸರಿ ಮಲ್ಕೋ. ಕೈ ನೋವು, ಕಾಲ್ ನೋವು, ಮಂಡಿ ನೋವು ಅಂದ್ಕೊಂಡು ವಯಸ್ಸಾದ್ರ ನಾವೆದ್ದು ಮಾಡ್ಬೇಕಲ್ಲ. ಇನ್ನೇನಪ್ಪ ಸೌಂಡ್ ಆಗ್ದಲೆಯ ಅಡ್ಗೆ ತಿಂಡಿ ಮಾಡೋದ್ ಬೇಡ್ವಾ? ನಿನ್ನ ಹೆಂಡ್ತಿ ಒಂದಿನ ಕೈ ನೋವು ಅಂತಾಳೆ, ಒಂದಿನ ಕಾಲ್ ನೋವು ಅಂತಾಳೆ, ಒಂದಿನ ಸೊಂಟ ನೋವು ಅಂತಾಳೆ. ವಯಸ್ಸಾದವ್ರ ಎದ್ದು ನಾವು ಮಾಡ್ಬೇಕಲ್ಲ. ನಮಗೇನು ನೋವು ಬರಲ್ವಾ ವಯಸ್ಸಾದವ್ರಿಗೆ? ವಯಸ್ಸಿರೋರ್ಗೆ ಎಲ್ಲ ನೋವು. ಅಯ್ಯೋ ತಗೋ, ನಮ್ಮನವ್ ನಾವ್ ಯಾರಿಗೆ ಹೇಳಣ? ಒಂದ್ ಲೈಟ್ರ್ ತಗೊಂಬಂದ್ ಇಟ್ರಿ ಅಂತ ಎಷ್ಟು ಸಲ ಹೇಳಿ ಸಾಕಾಗೋಯ್ತು. ಜಾಸ್ತಿ ಬೇಟಿ ಕಟ್ಟಿ ಇಟ್ಕೊಂಡಾಳೆ. ಒಂದು ಹಚ್ಬೇಕು, ಉರ್ಬೇಕು, ಮತ್ತೆ ಹಚ್ಬೇಕು, ಇಡ್ಬೇಕು. ಹಲೋ ಹೇಳಿ, ಚೆನ್ನಾಗಿದೆಯೇನೆ? ಆ ತಿಂಡಿ ಅಡಿಗೆ ಅಲ್ಲವಾ? ಆಯ್ತು. ಅಯ್ಯೋ ನನಗೆ ಮೈಕೈಯೆಲ್ಲ ನೋವು ಕಣೆ, ಸೊಂಟ ಅಂತೂ ಬಿದ್ದೋಗಂಗೆ ಆಗ್ಬಿಟ್ಟೈತೆ ಕಣೆ. ಯಾಕೆ? ಅಯ್ಯೋ ಯಾಕೆ ಅಂತ ಕೇಳ್ತೀಯಲ್ಲೇ. ಅಡಿಗೆ ತಿಂಡಿ ಪಾತ್ರೆ ತೊಳೆಯೋದು, ಆ ಮಕ್ಳು ಮರಿ ನೋಡ್ಕೊಳೋದು ಸಾಕು ಹೋಗೈತೆ ಕಣೆ. ಸೋಸೆ? ಅಯ್ಯೋ ಸೋಸೆ ಮನಿಕೊಂಡಳು. ಅವಳು ಒಂದಿನ ಕೈ ನೋವಂತೆ, ಒಂದಿನ ಕಾಲು ನೋವಂತೆ, ಒಂದು ಬೆನ್ನು ನೋವಂತೆ, ಒಂದಿನ ಸೊಂಟ ನೋವಂತೆ, ಎಲ್ಲ ನೋವು ಅವ್ರಿಗೆ ಬರುತ್ತೆ. ವಯಸ್ಸಾದವ್ರಿಗೇನೂ ಬರಲ್ಲ. ನಾವು ವಯಸ್ಸು ಹುಡುಗಿರ್ ಥರ ನಾವು ಕೆಲಸ ಮಾಡಬೇಕು. ಅಯ್ಯೋ ಊಟ ಎಲ್ಲಪ್ಪ, ಊಟನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಕಣಪ್ಪ. ಯಾಕೋ ಒಂಥರ ಎದೂರಿ, ಹೊಟ್ಟೆ ಊರಿ, ಮಂಡಿ ನೋವು ಜಾಸ್ತಿ ಆಗ್ಬಿಟ್ಟೈತೆ ಕಣಪ್ಪ. ಏನು ಮಾಡೋದು? ನಿನ್ನ ಹೆಂಡ್ರಿಗೆ ಹೇಳ್ದೆ ಒಂಚೂರು ಗಂಜಿನೋ, ಒಂಚೂರ ಬಾರ್ಲೆಕ್ಕಿ ಬರ್ತಲ್ಲ, ಅದ್ರದ್ದು ಒಂಚೂರು ಗಂಜಿನೋ ಇಲ್ಲ ರಾಗಿ ಗಂಜಿನೋ ಮಾಡಿಕೊಡು ಅಂತವ. ಆ ಪುಣ್ಯಕ್ಕಿದ್ದು ಏನೂ ಅಡ್ರೆಸ್ ಇಲ್ಲ. ಹೊಟ್ಟೆ ಉರಿ ಅಂದ್ರೆ ಉರಿ. ಹೋಗಪ್ಪ, ನೀನು ಊಟ ಮಾಡು. ಹೋಗಪ್ಪ. ನೀವು ತಲೆ ಬೇರೆ ಸುಡ್ದು ಹೋಗ್ತೈತೆ ಕಣಪ್ಪ. ಅಲ್ಲೊಂಚೂರು ಮಿಕ್ಸಿ ಇಟ್ಟಿದ್ದೀವಿ ಕಣಪ್ಪ. ಕೊಡಪ್ಪ ಒಂಚೂರು ತಿಕ್ಕೊಂತೀನಿ, ಕಮ್ಮಿ ಆಗುತ್ತೆ ನೋಡೋಣ. ಕೆಲವ್ರ ಬುದ್ಧಿ ಏನು ಗೊತ್ತೇನ್ರಿ, ಕೆಲವ್ರಿಗೆ ಮಾತ್ರ ಅಲ್ಲಿಂದ ಇಲ್ಲಿಗೆ ಹೇಳೋದು, ಇಲ್ಲಿಂದ ಅಲ್ಲಿಗೆ ಹೇಳೋದು, ಅವ್ರದ್ದು ಇವ್ರಿಗೆ ಹೇಳೋದು, ಇವ್ರದ್ದು ಅವ್ರಿಗೆ ಹೇಳೋದು, ಬರೀ ಚಾಡಿ ಚುಚ್ಚೋದಕ್ಕೆ ಕೆಲಸ ಇರುತ್ತೆ. ಅವ್ರೇನು ಮಾಡ್ತಾರೆ, ನಮ್ಮ ತಲೆಗೆ ಹುಳ ಬಿಟ್ಬಿಡ್ತಾರೆ. ಅವಳು ಹಂಗೊಂದು ಕೊಡಿ, ಹಿಂಗೊಂದು ಕೊಡಿ, ನೀನೇನು ಕೇಳಿಸ್ಕೊಂಡು ಸುಮ್ಮನೆ ಇದೆಯಲ್ಲೇ ಅಂತ ಹೇಳ್ಬಿಡ್ತಾರೆ. ನಮಗೇನು ಅನ್ಸುತ್ತೆ, ಹೌದಾ ನನ್ನ ಬಗ್ಗೆ ಹಿಂಗೆ ಅವಾಗ ಅವಳು ಒಂದೇ ಒಂದು ಪಾಯಿಂಟ್ ಹಾಕ್ಬಿಡ್ತಾಳಲ್ಲಿ, ಏನಂತ, ಕೈ ಮುಗಿತೀನಿ ಕೊಡೆ, ನಾನು ಹೇಳ್ದೆ ಅಂತ ಮಾತ್ರ ಹೇಳ್ಬೇಡ. ಇಷ್ಟು ಧೈರ್ಯ ಇಲ್ಲ ಅಂದಮೇಲೆ ಏನಕ್ಕೆ ನಮ್ಮ ಹತ್ರ ಹೇಳ್ಬೇಕು ಎಲ್ಲರ ವಿಷಯನೂ ತಂದು?